ಜೆಡಿಎಸ್ ಮೈತ್ರಿ ಪಕ್ಷ ವಿರೋಧಿ ಇವರುಗಳಿಗೆ ಮಾಧುಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ಜೆಡಿಎಸ್ ಬಂದ್ರೆ ಹೆಚ್ಚು ಮತ ಬಂದ್ಬಿಡುತ್ತೆ ಅನ್ನೋ ಲೆಕ್ಕಾಚಾರ ಬೇಡ. ಜೆಡಿಎಸ್ ನಮ್ಮ ಜೊತೆಗಿದೆ, ಒಕ್ಕಲಿಗ ಮತಗಳೆಲ್ಲ ಬಂದು ಬಿಜೆಪಿಗೆ ಬಿದ್ದು ಬಿಡುತ್ತವೆ ಅಥವಾ ಈ ಮೈತ್ರಿಗೆ ಬೀಳುತ್ತೆ ಅನ್ನೋ ಲೆಕ್ಕಾಚಾರ ಬೇಡ. ನಮ್ಮ ಸ್ವಂತ ಧೈರ್ಯದ ಮೇಲೆ ಚುನಾವಣೆ ಮಾಡಬೇಕು. ನಮ್ಮ ಸ್ವಂತ ಸಂಘಟನೆಯ ಶಕ್ತಿ ಬಗ್ಗೆ ಮರಿಬೇಡಿ. ಬಿಜೆಪಿ ತಮ್ಮ ಸ್ವಂತ ಶಕ್ತಿಯೊಂದಿಗೆ ಚುನಾವಣೆ ಮಾಡಬೇಕಾಗುತ್ತೆ. ಜೆಡಿಎಸ್ ಮೈತ್ರಿ ಇದೆ, ಅದಿರಲಿ. ತುಮಕೂರಿನಲ್ಲಿ ಮಾಜಿ ಸಚಿವರು ಮಾಧುಸ್ವಾಮಿ ಅವರ ಹೇಳಿಕೆ ಇದು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸ್ಥಳೀಯರನ್ನ ಗೆಲ್ಲಿಸಿದ್ವಿ. ಜಿಎಸ್ ಬಸವರಾಜ್ ಅಲ್ಲಿ ಸಂಸದರಾಗಿ ಆಯ್ಕೆ ಆಗ್ತಾ ಬರ್ತಾ ಇರೋದು. 2014ರಲ್ಲಿ ಮುದ್ದಹನುಮೇಗೌಡರಿದ್ರು. ಅದಕ್ಕೂ ಮುಂಚೆ 2009ರಲ್ಲಿ ಜಿಎಸ್ ಬಸವರಾಜ್ ಅವರೇ ಗೆದ್ದಿದ್ರು. ಸೊ ಸ್ಥಳೀಯ ನಾಯಕರನ್ನ ಗೆಲ್ಸ್ಕೊಂಡು ಬಂದಿದ್ವಿ. ಪರೋಕ್ಷವಾಗಿ ಸೋಮಣ್ಣ ಅವರಿಗೆ ಈ ಬಾರಿಯ ಟಿಕೆಟ್ಗಾಗಿ ಅವರು ಈಗಾಗಲೇ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅನ್ನೋ ಥರದ ಓಡಾಟ ನಡೀತಿದೆ ಅಲ್ವಾ, ಅವರಿಗೆ ಕೌಂಟರ್ ಕೊಟ್ಟಿದ್ದಾರೆ ಮಾಧುಸ್ವಾಮಿ. ನಾನೊಂದು ಅವಲೋಕನ ಮಾಡಿದೆ. ಕೋದಂಡರಾಮಯ್ಯನವ್ರು ನಿಂತಾಗಲೂ ನಾನು ಹೀಗೆ ಹೇಳಿದ್ದೆ, ಸಿದ್ದರಾಮಯ್ಯನವ್ರಿಗೆ ಹೇಳಿದ್ದೆ. ನಾನು ಕೋದಂಡರಾಮಯ್ಯ ಗೆಲ್ತಾರೆ ಅಂದರು. ಕಷ್ಟ, ತುಮಕೂರು ಯಾವತ್ತೂ ಆ ರೀತಿ ಓಟ್ ಆಗಿಲ್ಲ ಅಂತ. ದೇವೇಗೌಡರು ನಿಂತಾಗಲೂ ನಾವು ಅದನ್ನೇ ಕ್ಯಾನ್ವಾಸ್ ಮಾಡಿದ್ರು, ತುಮಕೂರು ಜಿಲ್ಲೆಯವ್ರಿಗೆ ಯಾರಿಗಾರ ಗೆಲ್ಲಿಸ್ಕೊಳ್ಳಿ ಅಂತ. ಯಾರ್ಯಾರು ಹೊರಗಡೆಯಿಂದ ಬಂದು ನಿಂತವ್ರೆ ಈವರೆಗೂ ಇಲ್ಲಿ ಸಫಲರಾಗಿಲ್ಲ. ಅಷ್ಟು ಹೇಳಿದ್ದು ಬಿಟ್ಟರೆ ಮುಂದುವರೋರಾಗಲ್ಲ ಅಂತಲ್ಲ ಅದರ ಅರ್ಥ. ಮಾಡ್ತೀವಲ್ಲ, ಈಗ ಮನವರಿಕೆ ಮಾಡೋಕ್ಕೆಲ್ಲ ಮಾತಾಡಿರೋದು. ಈಗ ಮಾತಾಡಿರೋ ಉದ್ದೇಶನೇ ಅವ್ರಿಗೆ ಮನವರಿಕೆ ಆಗಲಿ ಅಂತ, ಅದರಲ್ಲಿ ಮುಚ್ಚುಮರೆ ಏನಿದೆ. ನಾನು ಹೋದ ಸಲ ಕಾಂಗ್ರೆಸ್ಸು JDS ಮೈತ್ರಿ ಆಗಿದ್ದನ್ನ ವಿಶ್ಲೇಷಣೆ ಮಾಡ್ತಾ ಹೇಳಿದೆ. 4 ಲಕ್ಷ ಮತ ಜಾಸ್ತಿ ಇದೆ ಅಂಥೇಳಿ JDSನವ್ರು ಕ್ಯಾಂಡಿಡೇಟ್ ಹಾಕಿದ್ದು ಹೇಳಿರೋ. ರಿಸಲ್ಟ್ ಬಂದಾಗ ಏರುಪೇರಾಯಿತು. ನಾವು ಲೀಡ್ರ್ಗಳು ಹೋದಾಕ್ಷಣಕ್ಕೆ ನಮ್ಮ ಮತದಾರರು ಕಾರ್ಯಕರ್ತರು ಮಾಸ್ ಶಿಫ್ಟ್ ಆಗಲ್ಲ ಅಂತ ಹೇಳಲ್ಲ, ಮಾಸ್ ಶಿಫ್ಟ್ ಆಗ್ತಾರೆ ಅನ್ನೋ ಭಾವನೆ ಇಟ್ಕೋಬಾರ್ದು. ಅಪ್ರೋಚ್ ಮಾಡೋದು ಕಲ್ತ್ಕೊಳ್ಳಿ ಅಂತ. ಅವ್ರವ್ರ ಸಮಸ್ಯೆ ಇರುತ್ತೆ, ಅವ್ರವ್ರ ಪಂಚಾಯತ್ಗೆಲ್ಲ ಫೈಟ್ ಮಾಡಿರ್ತಾರೆ, ಅವ್ರವ್ರಿಗೆ ಭಿನ್ನಾಭಿಪ್ರಾಯ ಇರುತ್ತೆ. ಈಗ ನಮ್ಮ ಚಿಕ್ಕನಾಯಕನಲ್ಲಪ್ಪ ಪ್ರತಿ ಪಂಚಾಯತ್ಗೆಲ್ಲಿ ಪ್ರತಿ ಊರಲ್ಲಿ ಗ್ರಾಮ ಪಂಚಾಯತ್ಗೆ ಮಟ್ಟದಲ್ಲೇ 2 ಗುಂಪು ಆಗ್ಬಿಟ್ಟಿರುತ್ತೆ. ನಾವು ಒಂದಾಗ್ಬಿಟ್ಟು ನೀವು ಒಂದಾಗ್ರಿಂದ ಹಳ್ಳಿಲಿ ಒಂದಾಗ್ತಾರ? ಎಷ್ಟರ ಮಟ್ಟಿಗೆ ಅದಾಗುತ್ತೆ ಅನ್ನೋದನ್ನು ನೋಡಿಕೊಂಡು ಜಾಗರೂಕರಾಗಿ ನಾನೊಂದು ಅವಲೋಕನ ಮಾಡಿದೆ. ಮಾಧುಸ್ವಾಮಿ ಅವರು ಸಚಿವರಾಗಿ ಸೇವೆ ಸಲ್ಲಿಸಿದ್ದವರು. ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಸುರೇಶ್ ಬಾಬು ಅವರ ವಿರುದ್ಧ ಸೋಲನ್ನ ಅನುಭವಿಸಿದ್ರು. ಒಂದು 10,11 ಸಾವಿರ ಮತಗಳ ಸೋಲು. ಈಗ ಈ ಸ್ಥಳೀಯರನ್ನ ಗೆಲ್ಲಿಸಬೇಕು ಅನ್ನೋ ವಿಷಯವನ್ನು ಮುನ್ನೆಲೆಗೆ ತರ್ತಾ ಟಿಕೆಟ್ ಆಕಾಂಕ್ಷೆಯನ್ನೇನಾದ್ರೂ ವ್ಯಕ್ತಪಡಿಸುತ್ತಿದ್ದಾರಾ? ಈ ಪ್ರಶ್ನೆ ಇದೆ. ಉತ್ತರ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಹರಿಶ್ಚಂದ್ರ ನಾಯಕ್ ಲೈವ್ ಜಾಯಿನ್ ಆಗ್ತಿದ್ದಾರೆ. ಹರಿಶ್ಚಂದ್ರ, ಲೋಕಲ್ ಕ್ಯಾಂಡಿಡೇಟ್ ಅನ್ನು ನಾವು ಗೆಲ್ಸಿದ್ವಿ, ಬಸವರಾಜ್ ಅವರು ಚುನಾವಣೆಗೆ ಈ ಬಾರಿ ಸ್ಪರ್ಧಿಸೋದಿಲ್ಲ ಅನ್ನೋ ವಿಷಯ ಮುನ್ನೆಲೆಗೆ ಬಂದ ಮೇಲೆ ಸೋಮಣ್ಣ ಅವರು ಆಕ್ಟಿವ್ ಆಗಿಬಿಟ್ಟಿದ್ದಾರೆ. ಹೀಗಾಗಿ ಮಾಧುಸ್ವಾಮಿ ಅವರು ಸ್ಥಳೀಯರಿಗೆ ಅವಕಾಶ ಕೊಡಿ, ಅದರರ್ಥ ತಮಗೆ ಟಿಕೆಟ್ ಕೊಡಿ ಅಂತ ಡೈರೆಕ್ಟ್ ಆಗಿ ಕೇಳ್ತಿರೋದಾ ಈ ಹೇಳಿಕೆ ಮುಖೇನ? ಹರಿಶ್ಚಂದ್ರ, ಎಸ್ ಅಭಿಷೇಕ್, ಏನು ಹಾಲಿ ಸಂಸದರು ಈ ಕ್ಷೇತ್ರದಲ್ಲಿ ಬಿಜೆಪಿಯ ಪ್ರತಿನಿಧಿಸುವಂತಹ ಸಂಸದರು ಇರುವಂತದ್ದು. ಆದ್ರೆ ಹಾಲಿ ಸಂಸದರಾಗಿರುವಂತಹ GS ಬಸವರಾಜ್ ಅವರು ಈಗ ತಮ್ಮ ನಿವೃತ್ತಿಯ ಹೇಳಿಕೆಯನ್ನ ಬಹಿರಂಗವಾಗಿ ಹೇಳಿಕೆಯನ್ನ ನೀಡಿರುವಂತಹ ಹಿನ್ನೆಲೆಯಲ್ಲಿ ಈಗ ಬಿಜೆಪಿ ಹೊಸ ಅಭ್ಯರ್ಥಿಯನ್ನ ಹುಡುಕ್ಲೇಬೇಕಾದಂತ ಅನಿವಾರ್ಯತೆಯಲ್ಲಿದೆ. ಆದ್ರೆ ಈ ಒಂದು ಹಿನ್ನೆಲೆಯಲ್ಲಿ ಮಾಜಿ ಸಚಿವರಾಗಿರುವಂತಹ ವಿ ಸೋಮಣ್ಣ ಅವರು ತುಮಕೂರಿನಿಂದ ಸ್ಪರ್ಧಿಸಬೇಕು ಅನ್ನುವಂತ ಇಂಗಿತವನ್ನ ಹೊಂದಿ ಇಲ್ಲಿ ಸಾಕಷ್ಟು ಓಡಾಟವನ್ನ ಕೂಡ ನಡೆಸ್ತಾ ಇರುವಂತದ್ದು. ಸಾಕಷ್ಟು ನಾಯಕರನ್ನ ಕೂಡ ಭೇಟಿ ಮಾಡಿ ಏನು ಈಗಾಗಲೇ ಒಂದು ರೀತಿಯ ತಯಾರಿಯನ್ನ ಕೂಡ ಮಾಡ್ಕೊಳ್ತಾ ಬರ್ತಾ ಇದ್ರು. ಒಂದ್ ಕಡೆಯಲ್ಲಿ GS ಬಸವರಾಜ್ ಅವರು ಕೂಡ ವಿ ಸೋಮಣ್ಣ ಅವರೇ ಮುಂದಿನ ಅಭ್ಯರ್ಥಿ ಆಗ್ಬೇಕು ಅನ್ನುವಂತ ಇಂಗಿತವನ್ನ ಹೊರಹಾಕಿದ್ರು. ಜೊತೆಗೆ ವಿ ಸೋಮಣ್ಣ ಅವರನ್ನ ಜೊತೆಗೆ ಕರೆದುಕೊಂಡು ಹೋಗಿ ಕೆಲವು ನಾಯಕರ ಮನೆಗಳಿಗೆ ಕೂಡ ಭೇಟಿ ಮಾಡಿಸುವಂತ ಕೆಲಸವನ್ನ ಕೂಡ GS ಬಸವರಾಜ್ ಅವರು ಬರ್ತಾ ಇದ್ರು. ಈ ಒಂದು ಹಿನ್ನೆಲೆಯಲ್ಲಿ ಈಗ ಏನು ಇವತ್ತು ಮಾಜಿ ಸಚಿವರಾಗಿರುವಂತಹ ಮಾಧುಸ್ವಾಮಿ ಅವರು ಬಹಿರಂಗ ಹೇಳಿಕೆಯನ್ನ ಕೂಡ ನೀಡಿದ್ರು. ಇವತ್ತು ತುಮಕೂರಿನಲ್ಲಿ ಏನು ಬಿಜೆಪಿಯ ಒಂದು ಜಿಲ್ಲಾ ಕಾರ್ಯಕಾರಿಣಿ ಸಭೆ ಇತ್ತು. ಈ ಸಭೆಯಲ್ಲಿ ಕೂಡ ಏನು ಮಾಜಿ ಸಚಿವ ಮಾಧುಸ್ವಾಮಿ ಅವರು ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ಏನು ಸಭೆಯಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿಯೂ ಕೂಡ ಸಾಕಷ್ಟು ವಿಚಾರಗಳನ್ನ ಮಾಧುಸ್ವಾಮಿ ಅವರು ಹೇಳಿದ್ರು. ಜೊತೆಗೆ ಏನು ಸಭೆಯ ಬಳಿಕ ಮಾಧ್ಯಮದವರ ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿಯೂ ಕೂಡ ಮಾಧುಸ್ವಾಮಿ ಅವರು ಕೆಲವೊಂದು ವಿಚಾರವನ್ನ ಹೇಳುವ ಮೂಲಕ ನೇರವಾಗಿ ವಿ ಸೋಮಣ್ಣ ಅವರಿಗೆ ಟಾಂಗ್ ನೀಡುವಂಥದ್ದು. ಯಾಕಂದ್ರೆ ಏನು ಇಲ್ಲಿ ಸ್ಥಳೀಯರು ಮಾತ್ರ ಗೆಲ್ತಾ ಬರ್ತಾ ಇದ್ದಾರೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಯಾಕಂದ್ರೆ ಕೋದಂಡರಾಮಯ್ಯ ಇರ್ಬೋದು ಅಥವಾ ದೇವೇಗೌಡರು ಇರ್ಬೋದು, ಇವರೆಲ್ಲ ಕೂಡ ಹೊರಗಿನಿಂದ ಬಂದು ಸ್ಪರ್ಧಿಸಿದಂತ ಸಂದರ್ಭದಲ್ಲಿ ಅವರೆಲ್ಲ ಸೋಲನ್ನ ಕಂಡಿದ್ರು.
ಹೀಗಾಗಿ ಹೊರಗಿನ ಅಭ್ಯರ್ಥಿಯನ್ನ ಇಲ್ಲಿ ಹಾಕಿದಂತ ಸಂದರ್ಭದಲ್ಲಿ ಇಲ್ಲಿ ಸೋಲಾಗುತ್ತೆ ಅನ್ನುವಂತ ಏನು ಮಾರ್ಮಿಕವಾದಂತಹ ಹೇಳಿಕೆಯನ್ನ ನೀಡುವ ಮೂಲಕ ಸೋಮಣ್ಣ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ. ಜೊತೆಗೆ ಸ್ಥಳೀಯ ಅಭ್ಯರ್ಥಿಗೆ ಏನು ಮಣೆ ಹಾಕ್ಬೇಕು ಅನ್ನುವಂತ ಹೇಳಿಕೆಯನ್ನ ನೀಡುವ ಮೂಲಕ ಮಾಧುಸ್ವಾಮಿ ಅವರು ತಾವೇ ಅಭ್ಯರ್ಥಿ ಆಗ್ಬೇಕು ಅನ್ನುವಂಥದ್ದನ್ನ ಏನು ಬಹಿರಂಗವಾಗಿ ಹೇಳಿಕೆಯನ್ನ ನೀಡಿರುವಂತದ್ದು. ಅಭಿಷೇಕ್, ಥ್ಯಾಂಕ್ ಯು. ಹರಿಶ್ಚಂದ್ರ ನಾಯ್ಕ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.